ಅಪ್ಪನ ಒಡನಾಟ ಕೃತಿ ಬಿಡುಗಡೆ. ಬಸವ ಮಾರ್ಗ ಪ್ರಶಸ್ತಿ ಪ್ರದಾನ. ಪ್ರಖರ ವೈಚಾರಿಕ ಬರಹಗಾರ ಲಿಂಗಣ್ಣ ಸತ್ಯಂಪೇಟೆ. ಶಾಲಾ ಶಿಕ್ಷಕರಾಗಿ, ಪತ್ರಕರ್ತರಾಗಿ ದಿಟ್ಟತನದಿಂದ ರಾಜಕಾರಣಿಗಳ ಅಕ್ರಮಗಳು, ರೈತರ ಬವಣೆಗಳ ಬಗ್ಗೆ ಪತ್ರಿಕೆಗಳಲ್ಲಿ ಬರೆಯುತ್ತಿದ್ದ ದಿವಂಗತ ಲಿಂಗಣ್ಣ ಸತ್ಯಂಪೇಟೆ ಅವರಿಗೆ ಸಾಕಷ್ಟು ಕಿರುಕುಳ ನೀಡಿದ್ರು ವಿಚಲಿತರಾಗಿರಲಿಲ್ಲ ಎಂದು ಮಾಜಿ ಸಚಿವ ಎಸ್.ಕೆ. ಕಾಂತಾ ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ಶರಣ ಮಾರ್ಗ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಗರದಲ್ಲಿ ಶನಿವಾರ ಆಯೋಜಿಸಿದ್ದ ಲಿಂಗಣ್ಣ ಸತ್ಯಂಪೇಟೆರವರ 14ನೇ ಸಂಸ್ಮರಣೆ, ಬಸವ ಮಾರ್ಗ ಪ್ರಶಸ್ತಿ ಪ್ರದಾನ ಹಾಗೂ ಅಪ್ಪನ ಒಡನಾಟ ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಅವರ ಹೆಂಡತಿ, ಮಕ್ಕಳನ್ನ ಬಿಟ್ಟರೆ ಲಿಂಗಣ್ಣ ಅವರಿಗೆ ಅತಿ ಹತ್ತಿರವಾಗಿದ್ದು ನಾನೇ. ಶಾಲಾ ಶಿಕ್ಷಕರಾಗಿದ್ದ ಅವರು ನಿರ್ಭೀತಿಯಿಂದ ಲಂಕೇಶ್ ಪತ್ರಿಕೆಯಲ್ಲಿ ಬರೆಯುತ್ತಿದ್ದರು. ಕೆಲ ವರದಿಗಳಿಗೆ ಸಂಬಂಧಿಸಿದಂತೆ ಪಿ. ಲಂಕೇಶ್ ಅವರನ್ನ ಎದುರು ಹಾಕಿಕೊಂಡಿದ್ರು. ಅವರ ವೈಚಾರಿಕತೆ ಹಾಗೂ ಪ್ರಖರ ಬರವಣಿಗೆಯಿಂದಾಗಿ ಹಲವು ಬಾರಿ ವರ್ಗಾವಣೆ ಶಿಕ್ಷೆಗೆ ಗುರಿಯಾಗಿದ್ರು. ಸೇವೆಯಿಂದ ಅವಮಾನಿತಗೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಅವರ ವರ್ಗಾವಣೆ ಅಮಾನತು ಆದೇಶವನ್ನ ವಾಪಸ್ ಪಡೆಯುವಂತೆ ಮಾಡಿದ್ದೆ ಎಂದರು. ಶಾಸಕ ಬಿಆರ್ ಪಾಟೀಲ್ ಮಾತನಾಡಿ, ಬಸವ ತತ್ವ ಅನುಯಾಯಿಯಾಗಿದ್ದ ಲಿಂಗಣ್ಣ ಸತ್ಯಂಪೇಟೆ ಅವರು ಅಣುಬಾಂಬಿನಂತಿದ್ದವರು. ಅನ್ಯಾಯದ ವಿರುದ್ಧ ಸಿಡಿದೇಳುತ್ತಿದ್ರು. ಈ ಭಾಗದ ರಾಜಕಾರಣಿಗಳು ಮಠಾಧೀಶರ ಅಕ್ರಮಗಳನ್ನು ನಿರ್ಭೀತಿಯಿಂದ ಬಯಲುಗೊಳಿಸಿದ್ರು ಎಂದರು. ಲಿಂಗಣ್ಣ ಅವರ ಪುತ್ರ ವಿಶ್ವರಾಧ್ಯ ಸತ್ಯಂಪೇಟೆ ಮಾತನಾಡಿ, ತಂದೆಯವರು ಆರಂಭಿಸಿದ ಬಸವ ಮಾರ್ಗ ಪತ್ರಿಕೆ ಒಂದು ಕಾಲಕ್ಕೆ 25,000 ಪ್ರತಿ ಮಾರಾಟವಾಗ್ತಿತ್ತು. ಚಂದ ಕೊಡಲಿ ಬಿಡಲಿ, ಯಾರಾದರೂ ಪರಿಚಯವಾದ್ರೆ ಸಾಕು ಅವರ ಮನೆಗೆ ಪತ್ರಿಕೆ ಕಳಿಸ್ತಾ ಇದ್ರು. ಲಾಭ ನಷ್ಟದ ಲೆಕ್ಕಾಚಾರ ಮಾಡುತ್ತಿರಲಿಲ್ಲ. ಪತ್ರಿಕೆ ಅಚ್ಚಿಗೆ ಹೋಗುವವರೆಗೂ ಕೆಲ ತಿದ್ದುಪಡಿಗಳನ್ನ ಮಾಡುತ್ತಲೇ ಇರ್ತಾ ಇದ್ರು ಎಂದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಪ್ರಮಥ ಶಿವರಂಜನ್ ಸತ್ಯಂಪೇಟೆ. ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವ ಕರ್ಮಗಳು ಮಾಡಿದೊಡೆ ಆ ಕರ್ಮಗಳ ಫಲಭೋಗ ನೀನೆ ಕೊಡುವನೆಂದು ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಸಲ್ಲೆನು, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವನಯ್ಯ ನಿಮ್ಮಾನೆ ಕೂಡಲ ಸಂಗಮ ದೇವ. ಇಂದು ನಮ್ಮ ಅಜ್ಜನವರಾದಂತಹ ಲಿಂಗೈಕ್ಯ ಶ್ರೀ ಲಿಂಗಣ್ಣ ಸತ್ಯಂಪೇಟೆ ಅವರ 14ನೇ ಪುಣ್ಯಸ್ಮರಣೆ. ಅವರ ಕುರಿತು ನನ್ನ 2 ಮಾತುಗಳು. ಅಕ್ಷರಗಳ ಆರಾಧಕ, ಸಾಹಿತ್ಯ ಲೋಕದ ಬೆಳಕಿನ ದೀಪ, ಪತ್ರಿಕಾ ರಂಗದ ಸ್ಪಷ್ಟ ನಿಲುವಿನ ದಿಟ್ಟ ರೂಪ. ವರ್ಷಗಳೇ ಉರುಳಿದರೂ ಮಾಸದು ನಿಮ್ಮ ಪ್ರಭಾವ. ನೆನಪಿನಂಗಳದಲ್ಲಿ ಸದಾ ಜೀವಂತ ನಿಮ್ಮ ಭಾವ. ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಬೆಳಗುವ ಧ್ರುವ ತಾರೆ. ನಿಮ್ಮ ವಿಚಾರಗಳು ಎಂದೆಂದಿಗೂ ನಮಗೆ ದಾರಿದೀಪ. ಧನ್ಯವಾದಗಳು. ಸಾನ್ನಿಧ್ಯ ವಹಿಸಿದ್ದ ಮುದಗಲ್ ಕಲ್ಯಾಣಾಶ್ರಮದ ಮಹಾಂತೇಶ ಸ್ವಾಮಿ ಮಾತನಾಡಿ, ಲಿಂಗಣ್ಣ ಅವರು ಇಲ್ಕಲ್ ಮಹಂತ ಅಪ್ಪಗಳ ಅನುಯಾಯಿ ಆಗಿದ್ರು. ಹಲವು ಬಾರಿ ಇಲ್ಕಲ್ಗೆ ಬಂದಾಗ ಅವರೊಂದಿಗೆ ನಾನೇ ಇರ್ತಿದ್ದೆ. ಇಲ್ಕಲ್ ಶ್ರೀಗಳು ಸತ್ಯಂಪೇಟೆ ಅವರಿಗೆ 2 ಬಾರಿ ಪಾದಯಾತ್ರೆ ಮಾಡಿದ್ರು. ಹಾದಿಯಲ್ಲಿ ಶರಣ ತತ್ವದ ಬಗ್ಗೆ ಪ್ರಚಾರ ಮಾಡಿದ್ರು. ಸಿಂಧನೂರು ಕಡೆ ಲಿಂಗಣ್ಣ ಅವರು ಬಂದಾಗ ಕಂಡ ಬಸ್ ಹತ್ತಿ ಆ ಊರಿಗೆ ಹೋಗಿ ಜನರನ್ನ ಭೇಟಿ ಮಾಡುತ್ತಿದ್ದೆವು. ಬೈಕ್ನಲ್ಲಿಯೂ ಹಲವು ಬಾರಿ ಗ್ರಾಮಗಳಿಗೆ ಸಂಚರಿಸಿದ್ದೇವೆ. ಲಿಂಗಣ್ಣ ಅವರು ನಿಜವಾದ ಶರಣ ಎಂದರು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಸಿಸಿಬಿ ಪೊಲೀಸ್ ಅಧಿಕಾರಿ ಡಾಕ್ಟರ್ ಬಿಎಸ್ ಸುಧಾಕರ್ ಅವರಿಗೆ ರಾಜ್ಯ ಮಟ್ಟದ ಬಸವ ಮಾರ್ಗ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಲಿಂಗಣ್ಣ ಅವರ ಇನ್ನೋರ್ವ ಪುತ್ರ ಪತ್ರಕರ್ತ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಂತೋಷ ಸತ್ಯಂಪೇಟೆ ಅವರು ಬರೆದ ಅಪ್ಪನ ಒಡನಾಟ ಕೃತಿಯನ್ನ ಹಾಗೂ ಶರಣ ಮಾರ್ಗ ಪತ್ರಿಕೆಯ ವಿಶೇಷ ಸಂಚಿಕೆಯನ್ನ ಶಾಸಕ ಬಿಆರ್ ಪಾಟೀಲ್ ಬಿಡುಗಡೆಗೊಳಿಸಿದರು. ಅಶೋಕ ದೊಡ್ಡಮನಿ ಕೃತಿ ಪರಿಚಯ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಬಸವ ಸಮಿತಿ ಅಧ್ಯಕ್ಷೆ ವಿಲಾಸವತಿ ಖೂಬಾ, ಸರ್ವಜ್ಞ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಚೆನ್ನಾರೆಡ್ಡಿ ಪಾಟೀಲ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಸಿದ್ದರಾಮ ಹೊನ್ಕಲ್,
ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ರವೀಂದ್ರ ಶಾಬಾದಿ ಸೇರಿದಂತೆ ಇತರರು ವೇದಿಕೆಯಲ್ಲಿದ್ದರು. ಸುರೇಶ್ ಬಡಿಗೇರ ನಿರೂಪಿಸಿದರು. ವಿಠಲ್ ಚಿಕಣಿ ವಂದಿಸಿದರು. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.